ಬಸವಾನಂದ ಅಪ್ಪಾಜಿಯವರ ಪವಿತ್ರ ಶ್ರೀಚರಣಕ್ಕೆ ಶರಣಾರ್ಥಿಯನ್ನು ಸಮರ್ಪಿಸಿ ಇದೀಗ ಆಗಮಿಸಿರುವಂಥ ಲಿಂಗಾನಂದ ಸ್ವಾಮೀಜಿಯವರ ಪವಿತ್ರ ಪಾದಗಳಿಗೆ ಶರಣಾರ್ಥಿಯನ್ನು ಅರ್ಪಿಸಿ ಗುರು ಪೂರ್ಣಿಮೆ ಅಂಗವಾಗಿ ಗುರು ಪೂಜೆ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಶರಣೀಯರಿಗೆ, ಮುದ್ದು ಮಕ್ಕಳಿಗೆ ಹಾಗೂ ಭಜನಾ ತಂಡದವರಿಗೆ, ಸಂಗೀತಗಾರರಿಗೆ, ಕಲಾವಿದರಿಗೆ, ಇಲ್ಲಿ ಆಯೋಜನೆ ಮಾಡತಕ್ಕಂಥ ಕಾರ್ಯಕರ್ತರಿಗೆ, ದಾಸೋಹಿಗಳಿಗೆ, ಪ್ರಸಾದವನ್ನು ತಯಾರು ಮಾಡ್ತಕ್ಕಂಥ ಸಿಬ್ಬಂದಿಯವರಿಗೆ, ಸೇವೆ ಮಾಡ್ತಕ್ಕಂಥ ಸೇವಾ ಕರ್ತೃಗಳಿಗೆ ಎಲ್ಲರಿಗೂ ನನ್ನ ಅನಂತ ಕೋಟಿ ಶರಣಾರ್ಥಿಗಳು. ಪೂಜ್ಯ ಬಸವಾನಂದ ಅಪ್ಪಾಜಿಯವರು ನಾವು ಒಂದೇ ತಾಯಿಯ ಎರಡು ಮಕ್ಕಳು. ಈ ಮಾತನ್ನು ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ಅಪ್ಪಾಜಿಯವರು ನಾವು ಕೂಡಲ ಸಂಗಮದಲ್ಲಿದ್ವಿ. ಕೂಡಲ ಸಂಗಮದಲ್ಲಿ ಲಿಂಗಾನಂದ ಮಹಾಸ್ವಾಮೀಜಿಯವರ ಒಂದು ಸಾನ್ನಿಧ್ಯದಲ್ಲಿ ಬೆಳೆದು ಬಂದಂಥವ್ರು ನಾವೆಲ್ಲ. ಅದಕ್ಕೆ ಇವತ್ತ ಶರಣ ಬಂಧುಗಳೇ, ಗುರು ಪೂರ್ಣಿಮೆಯ ಅಂಗವಾಗಿ ನಾವು ಗುರುಗಳ ಬಗ್ಗೆ ಎಷ್ಟು ಮಾತಾಡ್ತಾ ಹೋದ್ರೂ ಕೂಡ ನಮ್ಮ ಮಾತುಗಳೇ ಮೌನ ಆಗ್ತಾವೆ. ಅಂದರೆ ಗುರುವಿನ ಒಂದು ಶಕ್ತಿ, ಗುರುವಿನ ಒಂದು ವ್ಯಕ್ತಿತ್ವ, ಗುರುವಿನ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಂತಂದರೆ, ಈ ಭೂಮಿಯನ್ನೇ ಹಾಳೆಯನ್ನಾಗಿ ಮಾಡಿ, ಸಪ್ತ ಸಾಗರವನ್ನೇ ಮಸಿಯನ್ನಾಗಿ ಮಾಡಿ, ಈ ಗಿಡ ಮರಗಳನ್ನೇ ಲೇಖನಿಕೆಯನ್ನಾಗಿ ಮಾಡಿ ಬರಿತಾ ಹೋದರೆ ವರ್ಣನೆ ಮಾಡೋದು ಸಾಧ್ಯವೇ ಇಲ್ಲ ಅಂತೆ. ಈ ಭೂಮಿ ಎನ್ನುವಂಥ ಹಾಳಿನೇ ಮುಗಿದೋಗುತ್ತಂತೆ, ಸಪ್ತ ಸಮುದ್ರದ ನೀರುಗಳೆಲ್ಲ ಮುಗಿದೋಗ್ತಾವಂತೆ, ಈ ಗಿಡ ಮರಗಳೆಲ್ಲ ಸಾಲೋದಿಲ್ಲಂತೆ ಬರೀಲಿಕ್ಕೆ. ಅದಕ್ಕೆ ಅಂಥ ವ್ಯಕ್ತಿತ್ವ ಉಳ್ತಕ್ಕಂಥ ಗುರುಗಳು ಇವತ್ತು ನಮಗೆ ಎಲ್ಲಿ ಸಿಕ್ಕಾರಪ್ಪ ಅಂತಂದರೆ, ಈ ಮನಗುಂಡಿಯ ಮಹಾಮಠದಲ್ಲಿ ಸಿಕ್ಕಾರ. ಮಹಾಮಠದಲ್ಲಿ ಅದಕ್ಕೆ ಶರಣ ಬಂಧುಗಳೇ, ಗುರುವಿನ ಬಗ್ಗೆ ನಾನೇ ಒಂದು ಪದ್ಯವನ್ನು ಬರೆದೇನೆ. ಆ ಪದ್ಯವನ್ನು ಹಾಡಿ ಒಂದು 4 ಮಾತುಗಳನ್ನು ಆಡ್ತೇನೆ. ಯಾಕಂದರೆ ಮಾತಾಡೋರಿಗೆ, ಪ್ರವಚನಕಾರರಿಗೆ ಮೈಕ್ ಕೊಡಬಾರ್ದಂತ, ಎಮ್ಮಿನ ನೀರಾಗ ಬಿಡಬಾರ್ದಂತ, ಮತ್ತು ಹೆಣ್ಮಕ್ಳನ್ನ ಸೀರೆ ಅಂಗಡಿಯಾಗ ಬಿಡಬಾರ್ದು. ಅದಕ್ಕೆ ನಮ್ಮ ಮಾತು ಮುಗಿದು ಹೋಗ್ತಾವೆ. ನಾ ಮೊದಲೇ ಹೇಳೀನಿ. ಯಾಕಂದರೆ ಅಷ್ಟಾವರಣದಲ್ಲಿ ಬರ್ತಕ್ಕಂಥ ಮೊದಲೇ ತತ್ವವೇ ಗುರು. ಅದಕ್ಕೆ ಗುರು ನಮ್ಮನ್ನೆಲ್ಲ ಕರೆದಾನ ಇವತ್ತು. ಯಾ ಗುರು ಕರೆದಾರ ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ಫೋನ್ ಮುಖಾಂತರ ಕರೆ ಮಾಡಿ, ನೀವು ಎಲ್ಲ ಗುರು ಬಸವಣ್ಣನವರ ಗುರು ಪೂರ್ಣಿಮೆಯನ್ನು, ಗುರು ಪೂಜೆಯನ್ನು ಮಾಡಿ ಆ ಗುರು ಕೃಪೆಗೆ ಪಾತ್ರರಾಗೋಣಂತ ನಿಮ್ಮನ್ನು ಇಲ್ಲಿ ಕರೆದವ್ರು ಯಾರಂದ್ರೆ ಬಸವಾನಂದ ಅಪ್ಪಾಜಿಯವರು. ಅದಕ್ಕೆ ನಾವು ಇಂಥ ಒಂದು ಕ್ಷಣದಲ್ಲಿ ಒಂದು ಕ್ಷಣ ಕಳೆದರೆ ಸಾಕು, ನಮ್ಮ ಜೀವನ ಪಾವನ ಆಗ್ತದೆ. ಲೇಷನಿಸಿಕೊಂಡು 5 ದಿನ ಬದುಕಿದಳೇನು, ಲೇಷನಿಸಿಕೊಂಡು 4 ದಿನ ಬದುಕಿದಳೇನು, ಲೇಷನಿಸಿಕೊಂಡು 3 ದಿನ ಬದುಕಿದಳೇನು, ಲೇಷನಿಸಿಕೊಂಡು 2 ದಿನ ಬದುಕಿದಳೇನು. ಕೂಡಲ ಸಂಗನ ಶರಣರಲ್ಲಿ ಲೇಷನಿಸಿಕೊಂಡು 1 ದಿನ ಬದುಕಿದಳೆ ಸಾಲದೆ ಅಂತಾರೆ ಅಪ್ಪ ಬಸವಣ್ಣವರು. ಅದಕ್ಕೆ ಇವತ್ತು ನೀವು ಗುರು ಸಾನ್ನಿಧ್ಯದಲ್ಲಿ ಏನೋ ಒಂದು ಈ ಕ್ಷಣ ಕಳೀತೇವಲ್ಲ, ಇದುವೇ ನಿಮ್ಮೆಲ್ಲರ ನಿಜವಾದ ಜನ್ಮದ ಸಾರ್ಥಕತೆ. ಅದಕ್ಕೆ ನಮ್ಮ ಜೀವನಕ್ಕೆ
ಒಂದು ಅರ್ಥವನ್ನು ತಂದುಕೊಡೋರು, ಸಾರ್ಥಕತೆಯನ್ನು ತಂದುಕೊಡೋರು, ನಮ್ಮ ನಿಜವಾದ ಅರಿವನ್ನು ನಮಗೆ ಮೂಡಿಸೋರು ಯಾರಂದರೆ ಅವರೇ ಗುರುಗಳು. ಅಂಥ ಗುರುಗಳು ನಿಮಗೆ ಎಲ್ಲರಿಗೂ ಸಿಕ್ಕಿದ್ದು ನಿಮ್ಮೆಲ್ಲರ ಪುಣ್ಯ ಭಾಗ್ಯ. ಅದಕ್ಕೆ ಬಸವಣ್ಣ ಅನ್ನುವಂತಹ ಗುರು ಬರೆದಿದ್ರೆ ಲಿಂಗಾನಂದಂತಹ ಸ್ವಾಮೀಜಿ ಬರ್ತಿರ್ಲಿಲ್ಲ. ಲಿಂಗಾನಂದ ಸ್ವಾಮೀಜಿ ಅಂತ ಪರಮ ಪೂಜ್ಯರು ಬರೆದಿದ್ರೆ ಬಸವಾನಂದ ಸ್ವಾಮೀಜಿ ಅಂತವರು ಬರ್ತಿರ್ಲಿಲ್ಲ. ಅದಕ್ಕೆ ಆ ಗುರುವಿನ ಬಗ್ಗೆ ಒಂದು ಹಾಡು ಹಾಡ್ತೀನಿ, ಬಹಳ ಸುಂದರವಾಗಿದೆ, ನಾವೇ ರಚನೆ ಮಾಡೀವಿ. ಗುರು ಕರೆದ ನನ್ನ ಗುರು ಕರೆದ, ಗುರು ಕರೆದ ನನ್ನ ಗುರು ಕರೆದ, ಅರುಣೋದಯದಲ್ಲಿ ಗುರು ಕರೆದ, ಗುರು ಕರೆದ ನನ್ನ ಗುರು ಕರೆದ, ಅರುಣೋದಯದಲ್ಲಿ ಗುರು ಕರೆದ. ಅಜ್ಞಾನದ ನಿದ್ರೆಯಲ್ಲಿ ನಾ ಮಲಗಿರುವಾಗ, ಅಜ್ಞಾನದ ನಿದ್ರೆಯಲ್ಲಿ ನಾ ಮಲಗಿರುವಾಗ, ಸುಜ್ಞಾನದ ಬೆಳಗ ಚೆಲ್ಲಿ ಗುರು ಕರೆದ, ಗುರು ಕರೆದ ನನ್ನ ಗುರು ಕರೆದ, ಅರುಣೋದಯದಲ್ಲಿ ಗುರು ಕರೆದ. ಆತ್ಮದ ಹಸಿವೆಯಲ್ಲಿ ನಾನೊಂದು ಬೆಂದಾಗ, ಆತ್ಮದ ಹಸಿವೆಯಲ್ಲಿ ನಾನೊಂದು ಬೆಂದಾಗ, ಅರಿವಿನನ್ನವ ನೀಡಿ ಗುರು ಕರೆದ, ಗುರು ಕರೆದ ನನ್ನ ಗುರು ಕರೆದ, ಅರುಣೋದಯದಲ್ಲಿ ಗುರು ಕರೆದ. ಬಾಳದಾರಿಯಲ್ಲಿ ನಾ ಬಳಲುವಾಗ, ಬಾಳದಾರಿಯಲ್ಲಿ ನಾ ಬಳಲುವಾಗ, ತಾಳು ತಾಳೆನ್ನುತ್ತಾ ಸಂತೈಸಿದ, ತಾಳು ತಾಳೆನ್ನುತ್ತಾ ಸಂತೈಸಿದ, ಜಗದೀಶನ ಕಂದ ಗುರುಲಿಂಗಾನಂದ, ಜಗದೀಶನ ಕಂದ ಗುರುಲಿಂಗಾನಂದ, ಗುರು ಕರೆದ ನನ್ನ ಗುರು ಕರೆದ, ಅರುಣೋದಯದಲ್ಲಿ ಗುರು ಕರೆದ, ಗುರು ಕರೆದ, ಗುರು ಕರೆದ ನನ್ನ ಗುರು ಕರೆದ. ಅದಕ್ಕೆ ಗುರುಗಳು ಕರೆದ ತಕ್ಷಣ ನಾವೆಲ್ಲ ಬರ್ಬೇಕು. ಯಾಕೆ ಕರಿತಾರ ಗುರುಗಳು? ಯಾಕೆ ಕರಿತಾರ್ರಿ? ನಾವೆಲ್ಲ ಎಂಥ ನಿದ್ರೆ ಮಾಡ್ತಾ ಇದ್ದೀವಿ? ಹಗಲು ರಾತ್ರಿ ಜನ್ಮ ಜನ್ಮಾಂತರ, ಎಷ್ಟು ಜನ್ಮಾಂತರ ನಿದ್ದೆ ಮಾಡೀವಿ? ಎಂಥ ಕತ್ಲೆಗ? ಅಜ್ಞಾನ ಅನ್ನುವಂಥ ಕತ್ಲೆಯಲ್ಲಿ 84 ಲಕ್ಷ ಯೋನಿಯಲ್ಲಿ ನಾವು ಮಾಡಿರ್ತಕ್ಕಂಥ ನಿದ್ದೆಯ ದುಗುಡನ್ನ, ಅಜ್ಞಾನವನ್ನ ದೂರ ಮಾಡಿ ಒಂದೇ ಒಂದು ಕ್ಷಣದಲ್ಲಿ ಕೋಟಿ ಸೂರ್ಯನ ಪ್ರಕಾಶದ ಜ್ಞಾನದ ಬೆಳಗನ್ನು ಕೊಡತಕ್ಕಂಥವ್ರು ಯಾರು? ಅವರೇ ನಮ್ಮ ಅಪ್ಪಾಜಿ ಬಸವಾನಂದ ಅಂತ ಅಂತಾರೆ. ಅದಕ್ಕೆ ಅವರು ಕರೆದ ತಕ್ಷಣ ನಾವು ಬರಬೇಕು, ಅವರ ಸಾನ್ನಿಧ್ಯವನ್ನ ನಾವು ಪಡ್ಕೋಬೇಕು. ಅದಕ್ಕೆ ಬಾಳ ದಾರಿಯಲ್ಲಿ ಮತ್ತೆ ನಾವು ಬಳಲ್ತಾ ಇದ್ದೇವೆ. ಬಾಳ ದಾರಿಯಲ್ಲಿ ನಾವು ಬಳಲ್ತಾ ಇರುವಾಗ ಯಾವ ದಾರಿಗೆ ಹೋಗೋಣ, ಯಾವ ದಾರಿಗೆ ಹೋದ್ರೆ ಸರಿ? ಏನ ಸನ್ಯಾಸಿಗಳಾಗೋಣ, ಏನ ಸಂಸಾರಿಗಳಾಗೋಣ? ಯಾವ ದಾರಿಗೆ ಹೋದ್ರೆ, ಏನು ಮಾಡಿದ್ರೆ ನಮ್ಮ ಜೀವನ ಸರಿ ನಡೀತದ ಅನ್ನುವಂಥ ಜ್ಞಾನವನ್ನು ನೀಡ್ತಕ್ಕಂಥವರು ಗುರುಗಳು. ಅಷ್ಟೇ ಅಲ್ಲ, ಆತ್ಮದ ಹಸಿವೆ ಇವತ್ತೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಒಂದು ಹೊಟ್ಟೆಯ ಹಸಿವೆ, ಇನ್ನೊಂದು ನೆತ್ತಿಯ ಹಸಿವೆ. ಅದಕ್ಕೆ ಅಂಥ ಒಂದು ಹೊಟ್ಟೆಯ ಹಸಿವೆಯನ್ನ, ನೆತ್ತಿಯ ಹಸಿವೆಯನ್ನ ಅಷ್ಟೇ ಅಲ್ಲದೆ
ಇವತ್ತು ನಮ್ಮ ಪರಮ ಪೂಜ್ಯರು ಬರೀ ಅನ್ನ ಪ್ರಸಾದ, ಜ್ಞಾನ ಪ್ರಸಾದ, ಆಮೇಲೆ ಆರೋಗ್ಯ ಪ್ರಸಾದ ನೋಡಿ. ಜೊತೆಯಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ 5,000 ಮಠಗಳಿದಾವೆ, 5,000-6,000 ಪೂಜ್ಯರಿದ್ದಾರೆ. ಆದರೆ ಆ ಎಲ್ಲರ ಪೂಜ್ಯರಲ್ಲಿನೂ ಕೂಡ ವಿಶೇಷವಾಗಿ ಇವತ್ತು ನಿಮಗೆ ಎಲ್ಲರಿಗೂ ಆರೋಗ್ಯದ ಪ್ರಸಾದವನ್ನು ಕೊಡ್ತಕ್ಕಂಥವರು ಬಸವಾನಂದ ಮಹಾಸ್ವಾಮಿ. ಅದಕ್ಕೆ ಶರಣ ಬಂಧುಗಳೇ, ಮನೆಯಲ್ಲಿ ತಾಯಿ ಗುರು ಆದರೆ ಹೊಲದಲ್ಲಿ ತಂದೆ ಗುರು, ಹೌದಲ್ರಿ? ಮನೆಯಲ್ಲಿ ತಾಯಿ ಏನು ಮಾಡ್ತಾಳೆ? ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಅಡುಗೆ ಮಾಡಬೇಕು, ಯಾವ ರೀತಿ ನೀಡಬೇಕು, ಯಾವ ರೀತಿ ಊಟಕ್ಕೆ ಇಡಬೇಕು, ಮತ್ತು ಸಂಸ್ಕಾರವನ್ನು ತಾಯಿ ಮಕ್ಕಳಿಗೆ ಸಂಸ್ಕಾರವನ್ನು ಮೊದಲು ನಮಗೆಲ್ಲ ಕಲಿಸ್ತಾಳಲ್ಲ, ಆ ತಾಯಿ ಮನೆಯಲ್ಲಿ ಗುರು. ಆಮೇಲೆ ಕೃಷಿಯನ್ನು ಹೇಗೆ ಮಾಡಬೇಕು, ಹೌದಲ್ರಿ? ನಮಗೆ ಕೃಷಿಯನ್ನೇ ಯಾವ ರೀತಿ ಮಾಡ್ಬೇಕಂತಕ್ಕಂಥ ಜ್ಞಾನವನ್ನು ಕೊಡ್ತಕ್ಕಂಥವ್ರು ಯಾರು? ತಂದೆ. ಹೊಲದಲ್ಲಿ ತಂದೆ ಗುರು ಆದರೆ ಮನೆಯಲ್ಲಿ ತಾಯಿ ಗುರು. ಹಾಗಾದರೆ ಮಠದಲ್ಲಿ ಯಾರು ಗುರುಗಳು? ಶಾಲೆಯಲ್ಲಿ ಶಿಕ್ಷಕರು ಗುರುಗಳು. ಮನೆಯಲ್ಲಿ ತಾಯಿ ಗುರು, ಹೊಲದಲ್ಲಿ ತಂದೆ ಗುರು, ಶಾಲೆಯಲ್ಲಿ ಶಿಕ್ಷಕರ ಗುರುಗಳು. ಆದರೆ ಮಠದಲ್ಲಿ ನಮಗೆ ಯಾರಪ್ಪ ಅಂದರೆ ನಮ್ಮ ಪರಮ ಪೂಜ್ಯ ಬಸವಾನಂದ ಸ್ವಾಮಿಗಳೇ ಗುರುಗಳು. ಅದಕ್ಕೆ ಅಂತಹ ಗುರುಗಳ ಸಾನ್ನಿಧ್ಯ ನಮಗೆಲ್ಲ ಬೇಕು. ಯಾಕಂದರೆ ಅಕ್ಕ ಮಹಾದೇವಿ ತಾಯಿಯವರಿಗೆ ಅನುಗ್ರಹ ಮಾಡಿರ್ತಕ್ಕಂಥ ಗುರುಗಳು ಯಾರು? ಗುರುಲಿಂಗ ದೇವರು. ನೋಡಿ, ಸಣ್ಣ ಮಗು ಇದ್ದಾಗ ಅಕ್ಕ ಮಹಾದೇವಿಗೆ ಗುರುಕರ ಕಮಲ ಸಂಜಾತರನ್ನಾಗಿ ಮಾಡಿ ದೀಕ್ಷೆಯನ್ನು ಕೊಟ್ಟ ತಕ್ಷಣ ಅಕ್ಕ ಮಹಾದೇವಿಯಲ್ಲಿ ಎಂಥ ಒಂದು ಶಕ್ತಿ ಬಂತು ಅಂದರೆ, ಇವತ್ತು ಆ ತಾಯಿಯ ಒಂದು ವಚನವನ್ನು ಇವತ್ತು ನಾವು ನೋಡಬೇಕು. ಭಾಳ ಚೆನ್ನಾಗಿದೆ ಅದು. ನಾವು ಇಷ್ಟೆಲ್ಲ ಮಾತಾಡ್ತೀವಿ, ಇಷ್ಟೆಲ್ಲ ಕೇಳ್ತೀವಿ, ಇಷ್ಟೆಲ್ಲ ಹೇಳ್ತೀವಿ, ಆದರೂ ಕೂಡ ನಾವು ಇನ್ನೂ ನಮ್ಮ ನಿಜದ ಸ್ವರೂಪದ ಅರಿವು ನಮಗೆ ಆಗಿಲ್ಲ ಅಂತ ಹೇಳ್ತಾಳ ತಾಯಿ. ಎಷ್ಟು ಚಂದ ಹೇಳ್ತಾಳಪ್ಪ ಅಂತಂದರೆ, ಆದಿ ಅನಾದಿಯ ನಿತ್ಯವ ತಿಳಿಯಲರಿಯದೆ. ಸ್ವಲ್ಪ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ. ಆದರೆ ಗುರು ಕೃಪೆ ಆತಂದ್ರೆ ಆ ಒಂದು ಭಕ್ತರಲ್ಲಿ ಎಂಥ ಒಂದು ಶಕ್ತಿ ಉದ್ಭವ ಆಗ್ತದೆ ಅನ್ನೋದಕ್ಕೆ ಈ ಅಕ್ಕ ಮಹಾದೇವಿಯ ಒಂದು ವಚನವೇ ಇವತ್ತು ನಿಮಗೆಲ್ಲರಿಗೂ ನಿದರ್ಶನವಾಗಿರ್ತಕ್ಕಂಥದ್ದು. ಆದಿ ಅನಾದಿಯ ನಿತ್ಯವ ತಿಳಿಯಲರಿಯದೆ ವಾಯಕ್ಕೆ ಪರ ಬ್ರಹ್ಮವ ನುಡಿವ ವಾಯು ಪ್ರಾಣಿಗಳೆತ್ತ ಬಲ್ಲರೋ ಆ ಪರ ಬ್ರಹ್ಮದ ನಿಜದ ನಿಲವ. ಅದೆಂತೆಂದಡೆ ಆದಿಯೇ ದೇಹ, ಅನಾದಿಯೇ ನಿರ್ದೇಹ, ಆದಿಯೇ ಸಕಲ, ಅನಾದಿಯೇ ನಿಷ್ಕಲ, ಆದಿಯೇ ಕಾಯ, ಅನಾದಿಯೇ ಪ್ರಾಣ. ಈ ಎರಡರ ಯೋಗವ ಭೇದಿಸಿ ತನ್ನಿಂದ ತಾನೇ ತಿಳಿದು ನೋಡಲು ಆದಿ ಸಂಬಂಧವಪ್ಪ ಭೂತಗಳು ನಾನಲ್ಲ, ದಶ ವಿರೇಂದ್ರಿಯಗಳು ನಾನಲ್ಲ, ದಶ ವಾಯುಗಳು ನಾನಲ್ಲ, ಅರಿಷಡ್ ವರ್ಗಗಳು, ಅಷ್ಟಮದಗಳು, ಷಡೂರ್ಮೆಗಳು, ಷಡ್ಭಾವ ವಿಕಾರಗಳು, ಷಟ್ಕರ್ಮಗಳು, ಷಡ್ಧಾತುಗಳು, ತನುತ್ರಯಗಳು, ಜೀವತ್ರಯಗಳು, ಮನತ್ರಯಗಳು, ಮಲತ್ರಯಗಳು, ಗುಣತ್ರಯಗಳು, ಭಾವತ್ರಯಗಳು, ತಾಪತ್ರಯಗಳು, ಅಂತಃಕರಣಗಳು. ಇಂತಿವಾದಿಯಾಗಿ ತೋರುವ ತೋರಿಕೆ ಏನು? ನಾನಲ್ಲ, ನನ್ನವೂ ಅಲ್ಲ. ಏನ್ ಟೋಟಲ್ ಈ ಫಿಸಿಕಲ್ ಬಾಡಿ ಇದೆಲ್ಲ ಹೇಳ್ತಾಳ ತಾಯಿ, ಅಕ್ಕ ಮಹಾದೇವಿ ತಾಯಿ. ಗುರುಕೃಪೆ ಆದ ತಕ್ಷಣ ಹೇಳ್ತಾಳ, ಇದ್ಯಾವುದು? ನಾನು ಅಲ್ಲ, ನನ್ನದು ಅಲ್ಲ. ಹಾಗಾದ್ರೆ ನಾನು ಯಾರು? ನಾನು ಯಾರಾಗ? ನಾನು ಈ ಕೈಯ, ಈ ಕಾಲ, ಈ ಕಿವಿನ? ನಾನಂದ್ರೆ ಯಾರು? ಒಳಗಿನ ಚೈತನ್ಯ. ಹೇಳ್ತಾ ಕೇಳ್ರಿ. ನಾನು ಯಾರಂದ್ರೆ ತೂರ್ಯಾತೀತವಪ್ಪ, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವೇ ತನ್ನಿರವೆಂದು ತಿಳಿಯೇ. ಆ ತಿಳಿದ ಮಾತ್ರದಲ್ಲಿಯೇ ಅನಿತ್ಯದ ಬೆಸುಗೆಯ ಬಿಟ್ಟು ನಿರಾಳದಲ್ಲಿ ನಿಜವನೈದಲರಿಯದೆ
ಮತ್ತೆಯು ಭೌತಿಕ ತತ್ವ ಸಂಬಂಧಿಯಾಗಿರುತ್ತಿರಲು ಆ ತತ್ವದಾದಿ ತಾನೆಂತೆನಲು ಆ ಪರಬ್ರಹ್ಮವೊಬ್ಬ ನಿತ್ಯ ನಿರಾಳ ನಿಶೂನ್ಯ ಲಿಂಗವೇ ತನ್ನ ಲೀಲಾ ವಿಲಾಸದಿಂದ ತಾನೇ ಸುನಾದ ಬಿಂದು ಪ್ರಕಾಶ ತೇಜೋಮೂರ್ತಿಯಾಗಿ ನಿಂದು ಮಹಾಲಿಂಗವೆನಿಸಿತ್ತು. ಆ ಮಹಾಲಿಂಗವೇ ಪಂಚ ಸಾದಾಕ್ಯವೆಂದೆನಿಸಿತ್ತು. ಆ ಪಂಚ ಸಾದಾಕ್ಯವೇ ಪಂಚಲಿಂಗ ಪ್ರಕಾಶವೆಂದೆನಿಸಿತ್ತು. ಆ ಪಂಚಲಿಂಗ ಪ್ರಕಾಶವೇ ಪಂಚೀಕರಣವನ್ನೈದಿ ಆತ್ಮಂಗೆ ಅಂಗವೆನಿಸಿತ್ತು. ಆ ಅಂಗಕ್ಕೆ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಪ್ರತ್ಯಂಗವೆಂದೆನಿಸಿತ್ತು. ಇಂತು ದೇಹ ಸಂಬಂಧಮಂ ಶಿವ ತನ್ನ ಚಿದಾಂಶಿಕನಪ್ಪ ಆತ್ಮಂಗೆ ಸಂಬಂಧಿಸಿದನಾಗಿ ಆ ಸಂಬಂಧಿಸಿದ ಕಾಯದ ಪೂರ್ವಾಶ್ರಯವು ಎಲ್ಲಿ ಆಯಿತೋ ಅಲ್ಲಿ ಅಡಗಿಸಿ ಆ ಕಾಯಾಶ್ರಯವನ್ನಳಿದು ಮಹಾಗಣ ಲಿಂಗ ವೇರಿಸಿಕೊಟ್ಟು ಆ ಮಹಾಗಣ ಲಿಂಗ ವೇರಿಸಿಕೊಟ್ಟ ಪರ್ಯಂತೆಂದಡೆ ಅಂತ ಹೇಳ್ತಾ ಮುಂದೆ ಹೇಳ್ತಾರೆ ತಾಯಿ ಕಾಯ ಗುರು. ದೊಡ್ಡ ವಚನ ಇದು. ಕಾಯ ಗುರು ಪ್ರಾಣ ಲಿಂಗ ಜ್ಞಾನ ಜಂಗಮ. ಗುರುವಿನಲ್ಲಿ ಶುದ್ಧ ಪ್ರಸಾದ, ಲಿಂಗದಲ್ಲಿ ಸಿದ್ಧ ಪ್ರಸಾದ, ಜಂಗಮದಲ್ಲಿ ಪ್ರಸಿದ್ಧ ಪ್ರಸಾದ. ಇಂತಿ ತ್ರಿವಿಧ ಪ್ರಸಾದ ಏಕಾರ್ಥವಾಗಿ ಮಹಾಘನ ಪರಿಪೂರ್ಣ ಪ್ರಸಾದ ಅಳವಟ್ಟ ಶರಣ ಜ್ಞಾನಿ ಅಲ್ಲ, ಅಜ್ಞಾನಿ ಮುನ್ನವೇ ಅಲ್ಲ, ಶೂನ್ಯನಲ್ಲ, ನಿಶೂನ್ಯ ಮುನ್ನವೇ ಅಲ್ಲ, ದ್ವೈತಿ ಅಲ್ಲ, ಅದ್ವೈತಿ ಮುನ್ನವೇ ಅಲ್ಲ. ಇದು ಕಾರಣ. ಇದು ಉಭಯ ತಾನೇ ಆಗಿ ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ. ಇದು ಕಾರಣ. ಇದು ಉಭಯ ತಾನೇ ಆಗಿ ಚನ್ನಮಲ್ಲಿಕಾರ್ಜುನ. ಹಾಗಾದರೆ ಇಂಥ ಒಂದು ಶಕ್ತಿ ಸಾಮರ್ಥ್ಯವನ್ನ ನಮಗೆ ಯಾರು ಕೊಡ್ತಾರೆ? ಅಂದರೆ ನಮ್ಮ ಸುಪ್ತ ಶಕ್ತಿಗಳನ್ನು ವಿಕಾಸ ಮಾಡುವಂಥ ಶಕ್ತಿ ನಮಗೆ ದೀಕ್ಷೆಯನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ಅದೇ ತತ್ವ ಮತ್ತೆ ಎಲ್ಲಿ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಬ್ರಹ್ಮಾಂಡದಲ್ಲಿ ಏನಿದೆ ಅದು ಪಿಂಡಾಂಡದಲ್ಲಿದೆ. ಆ ಮಹಾಗಣ ಲಿಂಗ ಪರಿಪೂರ್ಣ ಪ್ರಸಾದ ನಿನ್ನಲ್ಲೇ ಇದೆ ಅನ್ನುವಂಥ ಅರಿವನ್ನು ತೋರಿಸಿಕೊಳ್ಳೋರು ಯಾರು? ಅವರೇ ನಿಜವಾದ ಗುರುಗಳು. ಅಂತ ಮಹಾಗುರು ಯಾರು? ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು. ಎಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರು ಇದ ಮಹಾಮಹಿಮ ಸಂಗನ ಬಸವಣ್ಣನವರು. ಯಮಗಿಯ ಗುರು, ನಿಮಗಿಯ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಅದಕ್ಕೆ ಇಡೀ ವಿಶ್ವಕ್ಕೆ, ಜಗತ್ತಿಗೆ, ಪ್ರಪಂಚಕ್ಕೆ ಯಾರು ಗುರು? ಸಂಗನ ಬಸವಣ್ಣನವರು ಅನ್ನುವಂಥ ಮಾತನ್ನ ಯಾರು ಹೇಳ್ತಾರೆ ನಮ್ಗ? ಶೂನ್ಯ ಪೀಠಾಧ್ಯಕ್ಷ ಅಲ್ಲಮ ಪ್ರಭುಗಳು. ಅದಕ್ಕೆ ಈ ಪ್ರಪಂಚಕ್ಕೆ, ಈ ಭಾರತ ದೇಶಕ್ಕೆ ಗುರುಗಳು, ಸಾಧುಗಳು, ಸಂತರು, ಮಹಾತ್ಮರು ಬರದೇ ಹೋಗಿದ್ರೆ, ಅವರು ನಮಗೆ ಅನುಗ್ರಹಿಸದೇ ಇರದಿದ್ರೆ ನಾವು ಹೇಗಿರ್ತಿದ್ವಿ? ಸ್ವಲ್ಪ ಕಣ್ಣು ಮುಚ್ಚಿ ವಿಚಾರ ಮಾಡ್ರಿ. ಪೂಜ್ಯ ಬಸವಾನಂದ ಅಪ್ಪಾಜಿಯವರು ಹಗಲಿರುಳು 24 ಗಂಟೆ ಇಷ್ಟೆಲ್ಲ ಮಾಡ್ತಾ ಇದ್ರೂ ಕೂಡ ನಾವು ಹಿಂಗದೇವಿ. ಇನ್ನೇನು ಮಾಡ್ತಾ ಇರಲಿಲ್ಲ ಅಂದರೆ ಹೆಂಗಿರ್ತಿತ್ತು? ಅದಕ್ಕೆ ಅಪ್ಪ ಬಸವಣ್ಣವ್ರು ಯಾಕೆ ಬಂದರು ಈ ಪ್ರಪಂಚಕ್ಕೆ? ಮೊಟ್ಟ ಮೊದಲು ಗುರುವಾಗಿ ಬಸವಣ್ಣವರು ಈ ಪ್ರಪಂಚಕ್ಕೆ ಯಾಕೆ ಬಂದರು ಅನ್ನೋದನ್ನ ಜನಪದ ಹೇಳ್ತಾರೆ. ಒಂದು 4 ಜನಪದ ಹೇಳಿ ನಾನು ಮುಗಿಸ್ತೀನಿ. ಯಾಕಂದ್ರೆ ಇನ್ನು ಮುಂದೆ ಕಾರ್ಯಕ್ರಮಗಳು ಭಾಳ ಇದ್ದಾವೆ. ನಮಗೆ ಕನಿಷ್ಠ ಪಕ್ಷ ಮಾತಾಡೋಕೆ 3 ತಾಸರ ಬೇಕು. ಅದಕ್ಕೆ 3 ತಾಸರ ಬೇಕು. ನಾ ಮೊದಲ ಹೇಳಿದೆ. ಅದಕ್ಕೆ ಬಸವಣ್ಣವರು ಗುರುವಾಗಿ ಈ ಮರ್ತ್ಯ ಲೋಕಕ್ಕೆ ಯಾಕೆ ಬಂದರು ಅನ್ನೋದನ್ನ ಜನಪದರು ಹೇಳ್ತಾರೆ. ಆ ಜನಪದದ ಕಡೆಯಿಂದ ನಾವು ಒಂದಿಷ್ಟು ತಿಳ್ಕೊಂಬಿಡೋಣ. ಹುಟ್ಟಿ ಬಂದನು ಬಸವ ಕಟ್ಟುವುದಕ್ಕೆ ಕಲ್ಯಾಣ, ಹುಟ್ಟಿ ಬಂದನು ಬಸವ ಕಟ್ಟುವುದಕ್ಕೆ ಕಲ್ಯಾಣ, ಬಿಟ್ಟು ಬಾಗೋಡಿ ನಾಗಾಯಿ, ಬಿಟ್ಟು ಬಾಗೋಡಿ ನಾಗಾಯಿ ಒಡಗೂಡಿ ಮೆಟ್ಟು ಮಾಡಿದನು ಸಂಗಮಕ್ಕೆ.
ಮೆಟ್ಟು ಮಾಡಿದನು ಸಂಗಮಕ್ಕೆ. ಬಸವ ಶಾಲೆಯ ಕಲಿತ ಯಶವ ಸಂಗಮದೊಳಗೆ ಹೆಸರು ಪಡಕೊಂಡ ಜಗದೊಳಗೆ. ಹೆಸರು ಪಡಕೊಂಡ ಜಗದೊಳಗೆ ವರಸಂಗ ಹಸುಮಗನ ಹರಸಿ ಸಲುಹಿದನು. ಹಸುಮಗನ ಹರಸಿ ಸಲುಹಿದನು. ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು. ಹೋದ ಹೋದಲ್ಲಿ ಹೊಸ ಮಾತು. ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು. ಮೇದಿನಿಗೆ ಬಂತು ಹೊಸ ಬೆಳಕು. ಮೇದಿನಿಗೆ ಬಂತು ಹೊಸ ಬೆಳಕು. ಬಿಜ್ಜಳನು ಕೇಳಿದನು ದರ್ಜೆ ಬಸವನ ಹೆಸರ. ಅಜ್ಜಮ್ಮನೂರು ಸಂಗಮಕ್ಕೆ. ಅಜ್ಜಮ್ಮನೂರು ಸಂಗಮಕ್ಕೆ ಕರೆತರಲು ಮರ್ಜಿಯಲ್ಲಿ ಬಂದ ಬಲದೇವ. ಮರ್ಜಿಯಲ್ಲಿ ಬಂದ ಬಲದೇವ. ಸಾಗಿ ಬಸವನು ಬಂದು ತೂಗಿದನು ಕಲ್ಯಾಣ. ಆಗಿನಲಿ ಕಟ್ಟಿ ಅನುಭಾವ. ಆಗಿನಲಿ ಕಟ್ಟಿ ಅನುಭಾವ ಮಂಟಪವ. ಕೂಗು ಕೇಳುತ್ತಲೇ ಜನವೇದು. ಕೂಗು ಕೇಳುತ್ತಲೇ ಜನವೇದು. ಕೂಡಿದರು ಹುರುಪಿನಲ್ಲಿ ನಾಡ ಬಲ್ಲಿದರೆಲ್ಲ. ಶೂಡಗಟ್ಟಿದರು ಶಿವನುಡಿಯ. ಶೂಡಗಟ್ಟಿದರು ಶಿವನುಡಿಯ ಕಾಯಕದ. ಗೂಡಾತು ಲೋಕ ಜನ ಹೇಗೆ. ಗೂಡಾತು ಲೋಕ ಜನ ಹೇಗೆ. ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕೆ ಮುಡಿಯೋತಿ. ಕಲ್ಯಾಣದಲ್ಲಿ ಬಸವಯ್ಯ. ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲಿಯಾಕೆ ಕೈಯ ಮುಗಿಯುವಿ. ಕಲಿಯಾಕೆ ಕೈಯ ಮುಗಿಯುವಿ. ಶರಣರ ನೆನೆದರ ಸರಗಿಯ ಇಟ್ಟಂಗ. ಅರಳ ಮಲ್ಲಿಗೆ ಮುಡಿದಂಗ. ಅರಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ. ಶರಣರ ನೆನೆಯೋ ನನ್ನ ಮನವೇ. ಶರಣರ ನೆನೆಯೋ ನನ್ನ ಮನವೇ. ಶರಣು ಶರಣೆಂಬುವೆವು ಹರಣ ಹಾರುವ ತನಕ. ಅಪ್ಪಜಿ ಶರಣು ಶರಣೆಂಬುವೆವು ಹರಣ ಹಾರುವ ತನಕ. ಕರುಣಿಸಿರಿ ಶರಣು ಬಸವಯ್ಯ. ಕರುಣಿಸಿರಿ ಶರಣು ಬಸವಯ್ಯ ನಮಗಿನ್ನು. ಹರಸಿರಿ ಹುಲುಸು ಹುಲ್ಹುಲಿಗೋ. ಹರಸಿರಿ ಹುಲುಸು ಹುಲ್ಹುಲಿಗೋ. ಹರಸಿರಿ ಹುಲುಸು ಹುಲ್ಹುಲಿಗೋ. ಜನಪದವನ್ನ ನಾವು ಅವಾಗ ಹಾಡ್ತಾ ಕುಟ್ಟುತ್ತಾ ಬೀಸ್ತಾ ವ್ಯವಸಾಯವನ್ನು ಮಾಡ್ತಾ ಆರೋಗ್ಯವಾಗಿ ಬದುಕಿದ್ವಿ. ಅದಕ್ಕೆ ಶರಣ ಬಂಧುಗಳು ಜನಪದವನ್ನು ವಚನ ಸಾಹಿತ್ಯವನ್ನು ಓದಿದ್ರೆ ಎಲ್ಲ ಓದ್ದಂಗ ಪರಮ ಪೂಜ್ಯರ ವಚನವನ್ನು ಕೇಳಿದ್ರೆ ಎಲ್ಲ ಕೇಳ್ದಂಗ ಅಂತ ಹೇಳ್ತಾ ಇವತ್ತು ನಾವು ನೀವೆಲ್ಲ ಗುರುಕೃಪೆಗೆ ಪಾತ್ರರಾಗೋಣ. ಗುರುಪಾದ ಪೂಜೆಯನ್ನು ನಾವು ನೀವೆಲ್ಲರೂ ಭಕ್ತಿ ನಿಷ್ಠೆಯಿಂದ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾನೆ. ಎಲ್ಲರಿಗೂ ಶರಣು ಶರಣ.